ಆತ ಪ್ರಚೋದನಕಾರಿ ಭಾಷಣ ಮಾಡಿ ಪರಾರಿಯಾಗಿದ್ದ ಮೌಲ್ವಿ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಓಡಾಡ್ತಾ ಇದ್ದ ಮುಸ್ಲಿಂ ಮುಖಂಡ 11 ದಿನಗಳ ಬಳಿಕ ಮುಸ್ಲಿಂ ಲೀಡರ್ ಸಿಸಿಬಿ ಖೆಡ್ಡಾಗೆ ಬಿದ್ದಿದ್ದಾನೆ. ರಿಪಬ್ಲಿಕನ ನಿರಂತರ ವರದಿಗೆ ಅಂತೂ ಪೊಲೀಸರು ಕಣ್ಣಿಟ್ಟಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಮುಸ್ಲಿಂ ಜಿಂದಾ ಹೈ. ಉದಯಗಿರಿಯಲ್ಲಿ ಕಿಡಿ ಹೊತ್ತಿಸಿದ ಮೌಲ್ವಿ ಅರೆಸ್ಟ್. ಗಲಾಟೆಯಾದ 11 ದಿನದ ಬಳಿಕ ಖೆಡ್ಡಾಗೆ ಮುಸ್ತಾಕ್. ಅವತ್ತು ಫೆಬ್ರವರಿ 10 ಇಡೀ ಮೈಸೂರಿನ ಉದಯಗಿರಿ ಅಕ್ಷರಶಃ ರಣಾಂಗಣವಾಗಿತ್ತು. ಮುಸ್ಲಿಂ ಪುಂಡರು ಪೊಲೀಸರ ಕಾರಿನ ಮೇಲೆ ಕಲ್ಲೆಸೆದಿತ್ತು. ಅಷ್ಟೇ ಯಾಕೆ, ಕಲ್ಲು ತೂರಿ 7 ಮಂದಿ ಪೊಲೀಸ್ ಸಿಬ್ಬಂದಿಗೆ ಗಾಯಗೊಳಿಸಿತು. ಇಷ್ಟಕ್ಕೆಲ್ಲ ಕಾರಣೀಕರ್ತನಾಗಿದ್ದ ಆ ಮೌಲ್ವಿ 11 ದಿನಗಳ ಬಳಿಕ ಪೊಲೀಸ್ ಖೆಡ್ಡಾಗೆ ಬಿದ್ದಿದ್ದಾನೆ. ತನ್ನ ಪ್ರಚೋದನಕಾರಿ ಹೇಳಿಕೆಯಿಂದ ದೋಂಬಿಗೆ ಕಾರಣವಾಗಿದ್ದ ಮುಸ್ಲಿಂ ಮುಖಂಡ ಮುಸ್ತಾಕ್ನನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಮುಸ್ತಾಕ್ ಮಕ್ಬೋಲಿ ನ್ಯಾಯಾಲಯಕ್ಕೆ ಹಾಜರು. ಉದಯಗಿರಿ ಮೌಲ್ವಿಗೆ 14 ದಿನ ನ್ಯಾಯಾಂಗ ಬಂಧನ. ಉದಯಗಿರಿ ಪೊಲೀಸ್ ಠಾಣೆ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಿಂಗ್ ಪಿನ್ ಮುಸ್ತಾಕ್ ಮಕ್ಬೋಲಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು. ಮೈಸೂರಿನ 2ನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ಮುಂದೆ ಪೊಲೀಸರು ಹಾಜರು ಮಾಡಿದ್ರು. ಬಳಿಕ ಕೋರ್ಟ್ 14 ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶ ಹೊರಡಿಸಿದೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಸಿಡಿಮಿಡಿ. ಇನ್ನು ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕಿಡಿಕಾರಿದೆ. ನಾವು ಹೋರಾಟ ಮಾಡ್ತೀವಿ ಅನ್ನೋ ಕಾರಣಕ್ಕೆ ಮೌಲ್ವಿ ಬಂಧಿಸಿದ್ದಾರೆ ಅಂತ ಮೈಸೂರಲ್ಲಿ ಬಿಜೆಪಿ ಶಾಸಕ ಶ್ರೀವತ್ಸ ಹೇಳಿದ್ದಾರೆ. ಆವಾಗ 24ನೇ ತಾರೀಕು ಏನು ಮೈಸೂರಿನಲ್ಲಿ ಒಂದು ದೊಡ್ಡ ರೀತಿಯಲ್ಲಿ ಪ್ರತಿಭಟನೆ ಮೆರವಣಿಗೆ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಇವತ್ತು ಮೌಲ್ವಿಯನ್ನು ಅರೆಸ್ಟ್ ಮಾಡಿ ಕಣ್ಣೊರೆಸುವಂಥದ್ದನ್ನು ಮಾಡ್ತಾ ಇದ್ದಾರೆ. ಆದರೆ ಪೊಲೀಸವ್ರಿಗೆ ನನಗನ್ಸುತ್ತೆ ಫ್ರೀ ಹ್ಯಾಂಡ್ ಕೊಟ್ಟಿಲ್ಲ. ಇದೇ DCP ಕಮಿಷನರ್ಗೆ ಫ್ರೀ ಹ್ಯಾಂಡ್ ಕೊಟ್ಟರೆ ಇನ್ನೊಂದಷ್ಟು ಜನನ ಅವ್ರು ಖಂಡಿತ ಅರೆಸ್ಟ್ ಮಾಡ್ತಾರೆ. ರಿಪಬ್ಲಿಕ್ ಕನ್ನಡ ನಿರಂತರ ವರದಿಗೆ ಪೊಲೀಸರು ಕೊನೆಗೂ ಕಂಡುಬಿಟ್ಟಿದ್ದಾರೆ. ಇದರ ನಡುವೆ ಉದಯಗಿರಿ ಕೇಸ್ನಲ್ಲಿ ಮತ್ತೊಂದು ಬಿಗ್ ಅಪ್ಡೇಟ್ ಆಗಿದೆ. ವಿವಾದಿತ ಪೋಸ್ಟ್ ಹಾಕಿದವನ ಗಡೀಪಾರಿಗೆ ಸಿದ್ಧತೆ. ಆರೋಪಿ ಸತೀಶ್ಗೆ ಪೊಲೀಸ್ ನೋಟಿಸ್ ಜಾರಿ. ಇನ್ನು ಈ ಉದಯಗಿರಿ ಕೇಸ್ನಲ್ಲಿ ಮತ್ತೊಂದು ಬಿಗ್ ಅಪ್ಡೇಟ್ ಆಗಿದ್ದು, ಗಲಭೆಗೆ ಕಾರಣವಾಗಿದ್ದ ಆರೋಪಿ ಸತೀಶ್ಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆ ವಿವಾದಿತ ಪೋಸ್ಟ್ ಹಾಕಿದವನ ಗಡೀಪಾರಿಗೆ ಸಿದ್ಧತೆ ಮಾಡಿಕೊಂಡಿದ್ದು, ನೇರವಾಗಿ DCP ಭೇಟಿ ಮಾಡಿ ಉತ್ತರ ನೀಡುವಂತೆ ಸೂಚನೆ ನೀಡಿದೆ. ತಪ್ಪಿದ್ರೆ ಗಡೀಪಾರು ಗ್ಯಾರಂಟಿ ಅಂತ ಪೊಲೀಸ್ ತಿಳಿಸಿದೆ. ಇಷ್ಟು ದಿನ ಸೈಲೆಂಟ್ ಆಗಿದ್ದ ಪೊಲೀಸ್ ಇಲಾಖೆ ಫುಲ್ ಆಕ್ಟಿವ್ ಆಗಿದ್ದು, ಉದಯಗಿರಿ ಗಲಭೆಗೆ ಕಾರಣವಾದವರ ಬುಡ ಜಾಲಾಡ್ತಾ ಇದೆ. ವಿನೋದ್ ಪಡುವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಆತ ಪ್ರಚೋದನಕಾರಿ ಭಾಷಣ ಮಾಡಿ ಪರಾರಿಯಾಗಿದ್ದ ಮೌಲ್ವಿ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಓಡಾಡ್ತಾ ಇದ್ದ ಮುಸ್ಲಿಂ ಮುಖಂಡ 11 ದಿನಗಳ ಬಳಿಕ ಮುಸ್ಲಿಂ ಲೀಡರ್ ಸಿಸಿಬಿ ಖೆಡ್ಡಾಗೆ ಬಿದ್ದಿದ್ದಾನೆ. ರಿಪಬ್ಲಿಕನ ನಿರಂತರ ವರದಿಗೆ ಅಂತೂ ಪೊಲೀಸರು ಕಣ್ಣಿಟ್ಟಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಮುಸ್ಲಿಂ ಜಿಂದಾ ಹೈ. ಉದಯಗಿರಿಯಲ್ಲಿ ಕಿಡಿ ಹೊತ್ತಿಸಿದ ಮೌಲ್ವಿ ಅರೆಸ್ಟ್. ಗಲಾಟೆಯಾದ 11 ದಿನದ ಬಳಿಕ ಖೆಡ್ಡಾಗೆ ಮುಸ್ತಾಕ್. ಅವತ್ತು ಫೆಬ್ರವರಿ 10 ಇಡೀ ಮೈಸೂರಿನ ಉದಯಗಿರಿ ಅಕ್ಷರಶಃ ರಣಾಂಗಣವಾಗಿತ್ತು. ಮುಸ್ಲಿಂ ಪುಂಡರು ಪೊಲೀಸರ ಕಾರಿನ ಮೇಲೆ ಕಲ್ಲೆಸೆದಿತ್ತು. ಅಷ್ಟೇ ಯಾಕೆ, ಕಲ್ಲು ತೂರಿ 7 ಮಂದಿ ಪೊಲೀಸ್ ಸಿಬ್ಬಂದಿಗೆ ಗಾಯಗೊಳಿಸಿತು. ಇಷ್ಟಕ್ಕೆಲ್ಲ ಕಾರಣೀಕರ್ತನಾಗಿದ್ದ ಆ ಮೌಲ್ವಿ 11 ದಿನಗಳ ಬಳಿಕ ಪೊಲೀಸ್ ಖೆಡ್ಡಾಗೆ ಬಿದ್ದಿದ್ದಾನೆ. ತನ್ನ ಪ್ರಚೋದನಕಾರಿ ಹೇಳಿಕೆಯಿಂದ ದೋಂಬಿಗೆ ಕಾರಣವಾಗಿದ್ದ ಮುಸ್ಲಿಂ ಮುಖಂಡ ಮುಸ್ತಾಕ್ನನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಮುಸ್ತಾಕ್ ಮಕ್ಬೋಲಿ ನ್ಯಾಯಾಲಯಕ್ಕೆ ಹಾಜರು. ಉದಯಗಿರಿ ಮೌಲ್ವಿಗೆ 14 ದಿನ ನ್ಯಾಯಾಂಗ ಬಂಧನ. ಉದಯಗಿರಿ ಪೊಲೀಸ್ ಠಾಣೆ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಿಂಗ್ ಪಿನ್ ಮುಸ್ತಾಕ್ ಮಕ್ಬೋಲಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು. ಮೈಸೂರಿನ 2ನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ಮುಂದೆ ಪೊಲೀಸರು ಹಾಜರು ಮಾಡಿದ್ರು. ಬಳಿಕ ಕೋರ್ಟ್ 14 ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶ ಹೊರಡಿಸಿದೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಸಿಡಿಮಿಡಿ. ಇನ್ನು ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕಿಡಿಕಾರಿದೆ. ನಾವು ಹೋರಾಟ ಮಾಡ್ತೀವಿ ಅನ್ನೋ ಕಾರಣಕ್ಕೆ ಮೌಲ್ವಿ ಬಂಧಿಸಿದ್ದಾರೆ ಅಂತ ಮೈಸೂರಲ್ಲಿ ಬಿಜೆಪಿ ಶಾಸಕ ಶ್ರೀವತ್ಸ ಹೇಳಿದ್ದಾರೆ. ಆವಾಗ 24ನೇ ತಾರೀಕು ಏನು ಮೈಸೂರಿನಲ್ಲಿ ಒಂದು ದೊಡ್ಡ ರೀತಿಯಲ್ಲಿ ಪ್ರತಿಭಟನೆ ಮೆರವಣಿಗೆ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಇವತ್ತು ಮೌಲ್ವಿಯನ್ನು ಅರೆಸ್ಟ್ ಮಾಡಿ ಕಣ್ಣೊರೆಸುವಂಥದ್ದನ್ನು ಮಾಡ್ತಾ ಇದ್ದಾರೆ.
ಆದರೆ ಪೊಲೀಸವ್ರಿಗೆ ನನಗನ್ಸುತ್ತೆ ಫ್ರೀ ಹ್ಯಾಂಡ್ ಕೊಟ್ಟಿಲ್ಲ. ಇದೇ DCP ಕಮಿಷನರ್ಗೆ ಫ್ರೀ ಹ್ಯಾಂಡ್ ಕೊಟ್ಟರೆ ಇನ್ನೊಂದಷ್ಟು ಜನನ ಅವ್ರು ಖಂಡಿತ ಅರೆಸ್ಟ್ ಮಾಡ್ತಾರೆ. ರಿಪಬ್ಲಿಕ್ ಕನ್ನಡ ನಿರಂತರ ವರದಿಗೆ ಪೊಲೀಸರು ಕೊನೆಗೂ ಕಣ್ಬಿಟ್ಟಿದ್ದಾರೆ. ಇದರ ನಡುವೆ ಉದಯಗಿರಿ ಕೇಸ್ನಲ್ಲಿ ಮತ್ತೊಂದು ಬಿಗ್ ಅಪ್ಡೇಟ್ ಆಗಿದೆ. ವಿವಾದಿತ ಪೋಸ್ಟ್ ಹಾಕಿದವನ ಗಡೀಪಾರಿಗೆ ಸಿದ್ಧತೆ. ಆರೋಪಿ ಸತೀಶ್ಗೆ ಪೊಲೀಸ್ ನೋಟಿಸ್ ಜಾರಿ. ಇನ್ನು ಈ ಉದಯಗಿರಿ ಕೇಸ್ನಲ್ಲಿ ಮತ್ತೊಂದು ಬಿಗ್ ಅಪ್ಡೇಟ್ ಆಗಿದ್ದು, ಗಲಭೆಗೆ ಕಾರಣವಾಗಿದ್ದ ಆರೋಪಿ ಸತೀಶ್ಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆ ವಿವಾದಿತ ಪೋಸ್ಟ್ ಹಾಕಿದವನ ಗಡೀಪಾರಿಗೆ ಸಿದ್ಧತೆ ಮಾಡಿಕೊಂಡಿದ್ದು, ನೇರವಾಗಿ DCP ಭೇಟಿ ಮಾಡಿ ಉತ್ತರ ನೀಡುವಂತೆ ಸೂಚನೆ ನೀಡಿದೆ. ತಪ್ಪಿದ್ರೆ ಗಡೀಪಾರು ಗ್ಯಾರಂಟಿ ಅಂತ ಪೊಲೀಸ್ ತಿಳಿಸಿದೆ. ಇಷ್ಟು ದಿನ ಸೈಲೆಂಟ್ ಆಗಿದ್ದ ಪೊಲೀಸ್ ಇಲಾಖೆ ಫುಲ್ ಆಕ್ಟಿವ್ ಆಗಿದ್ದು, ಉದಯಗಿರಿ ಗಲಭೆಗೆ ಕಾರಣವಾದವರ ಬುಡ ಜಾಲಾಡ್ತಾ ಇದೆ. ವಿನೋದ್ ಪಡುವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಆತ ಪ್ರಚೋದನಕಾರಿ ಭಾಷಣ ಮಾಡಿ ಪರಾರಿಯಾಗಿದ್ದ ಮೌಲ್ವಿ, ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಓಡಾಡ್ತಾ ಇದ್ದ ಮುಸ್ಲಿಂ ಮುಖಂಡ, 11 ದಿನಗಳ ಬಳಿಕ ಮುಸ್ಲಿಂ ಲೀಡರ್ CCB ಖೆಡ್ಡಾಗೆ ಬಿದ್ದಿದ್ದಾನೆ. ರಿಪಬ್ಲಿಕನ ನಿರಂತರ ವರದಿಗೆ ಅಂತೂ ಪೊಲೀಸರು ಕಣ್ಣಿಟ್ಟಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. मुस्लिम जिंदा है। ಉದಯಗಿರಿಯಲ್ಲಿ ಕಿಡಿ ಹೊತ್ತಿಸಿದ ಮೌಲ್ವಿ ಅರೆಸ್ಟ್. ಗಲಾಟೆಯಾದ 11 ದಿನದ ಬಳಿಕ ಖೆಡ್ಡಾಗೆ ಮುಸ್ತಾಕ್. ಅವತ್ತು ಫೆಬ್ರವರಿ 10 ಇಡೀ ಮೈಸೂರಿನ ಉದಯಗಿರಿ ಅಕ್ಷರಶಃ ರಣಾಂಗಣವಾಗಿತ್ತು. ಮುಸ್ಲಿಂ ಪುಂಡರು ಪೊಲೀಸರ ಕಾರಿನ ಮೇಲೆ ಕಲ್ಲೆಸೆದಿತ್ತು. ಅಷ್ಟೇ ಯಾಕೆ, ಕಲ್ಲು ತೂರಿ 7 ಮಂದಿ ಪೊಲೀಸ್ ಸಿಬ್ಬಂದಿಗೆ ಗಾಯಗೊಳಿಸಿತು. ಇಷ್ಟಕ್ಕೆಲ್ಲ ಕಾರಣೀಕರ್ತನಾಗಿದ್ದ ಆ ಮೌಲ್ವಿ 11 ದಿನಗಳ ಬಳಿಕ ಪೊಲೀಸ್ ಖೆಡ್ಡಾಗೆ ಬಿದ್ದಿದ್ದಾನೆ. ತನ್ನ ಪ್ರಚೋದನಕಾರಿ ಹೇಳಿಕೆಯಿಂದ ದೋಂಬಿಗೆ ಕಾರಣವಾಗಿದ್ದ ಮುಸ್ಲಿಂ ಮುಖಂಡ ಮುಷ್ತಾಕ್ನನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಮುಷ್ತಾಕ್ ಮಕ್ಬೋಲಿ ನ್ಯಾಯಾಲಯಕ್ಕೆ ಹಾಜರು. ಉದಯಗಿರಿ ಮೌಲ್ವಿಗೆ 14 ದಿನ ನ್ಯಾಯಾಂಗ ಬಂಧನ. ಉದಯಗಿರಿ ಪೊಲೀಸ್ ಠಾಣೆ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಿಂಗ್ ಪಿನ್ ಮುಷ್ತಾಕ್ ಮಕ್ಬೋಲಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು. ಮೈಸೂರಿನ 2ನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ಮುಂದೆ ಪೊಲೀಸರು ಹಾಜರು ಮಾಡಿದ್ರು. ಬಳಿಕ ಕೋರ್ಟ್ 14 ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶ ಹೊರಡಿಸಿದೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಸಿಡಿಮಿಡಿ. ಇನ್ನು ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕಿಡಿಕಾರಿದೆ. ನಾವು ಹೋರಾಟ ಮಾಡ್ತೀವಿ ಅನ್ನೋ ಕಾರಣಕ್ಕೆ ಮೌಲ್ವಿ ಬಂಧಿಸಿದ್ದಾರೆ ಅಂತ ಮೈಸೂರಲ್ಲಿ ಬಿಜೆಪಿ ಶಾಸಕ ಶ್ರೀವತ್ಸ ಹೇಳಿದ್ದಾರೆ. ಆವಾಗ 24ನೇ ತಾರೀಕು ಏನು ಮೈಸೂರಿನಲ್ಲಿ ಒಂದು ದೊಡ್ಡ ರೀತಿಯಲ್ಲಿ ಪ್ರತಿಭಟನೆ ಮೆರವಣಿಗೆ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಇವತ್ತು ಮೌಲ್ವಿಯನ್ನು ಅರೆಸ್ಟ್ ಮಾಡಿ ಕಣ್ಣೊರೆಸುವಂಥದ್ದನ್ನು ಮಾಡ್ತಾ ಇದ್ದಾರೆ. ಆದರೆ ಪೊಲೀಸವ್ರಿಗೆ ನನಗನ್ಸುತ್ತೆ ಫ್ರೀ ಹ್ಯಾಂಡ್ ಕೊಟ್ಟಿಲ್ಲ. ಇದೇ DCP ಕಮಿಷನರ್ಗೆ ಫ್ರೀ ಹ್ಯಾಂಡ್ ಕೊಟ್ಟರೆ ಇನ್ನೊಂದಷ್ಟು ಜನನ ಅವ್ರು ಖಂಡಿತ ಅರೆಸ್ಟ್ ಮಾಡ್ತಾರೆ. ರಿಪಬ್ಲಿಕ್ ಕನ್ನಡ ನಿರಂತರ ವರದಿಗೆ ಪೊಲೀಸರು ಕೊನೆಗೂ ಕಣ್ಬಿಟ್ಟಿದ್ದಾರೆ. ಇದರ ನಡುವೆ ಉದಯಗಿರಿ ಕೇಸ್ನಲ್ಲಿ ಮತ್ತೊಂದು ಬಿಗ್ ಅಪ್ಡೇಟ್ ಆಗಿದೆ.